ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ. ಸ್ನೇಹಿತರೆ, ಆಂಜನೇಯ ಸ್ವಾಮಿಯ ಗುಡಿ ಇಲ್ಲದೆ ಬಹುಶಃ ಯಾವ ಊರು ಕೂಡ ಇರಲ್ಲ ಅನಿಸುತ್ತೆ ಸ್ನೇಹಿತರೆ. ಎಲ್ಲ ಊರಿನಲ್ಲೂ ಮುಖ್ಯ ಪ್ರಾಣ ದೇವರ ದೇವಸ್ಥಾನ ಇದ್ದೇ ಇರುತ್ತದೆ. ಇನ್ನು ಆಂಜನೇಯ ದೇವರಿಗೆ ಯಾಕೆ ಈ ಸಿಂಧೂರದ ಅಲಂಕಾರ ಇಷ್ಟ, ಹಾಗೂ ನಾವು ಯಾಕೆ ಹನುಮಂತನನ್ನು ಈ ಸ್ವರೂಪದಲ್ಲಿ ನೋಡ್ತೇವೆ, ಹಾಗೂ ಪ್ರಭು ಶ್ರೀರಾಮಚಂದ್ರರು ಆಂಜನೇಯ ಸ್ವಾಮಿಗೆ ಏನಂತ ವರ ಕೊಟ್ಟಿದ್ದಾರೆ, ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ತಿಳಿದುಕೊಳ್ಳೋಣ ಬನ್ನಿ. ಇದು ರಾಮಾಯಣದಲ್ಲಿ ಬರುವಂತಹ ಒಂದು ಸುಂದರವಾದ ಪ್ರಸಂಗ ಸ್ನೇಹಿತರೆ. ವನವಾಸ ಮುಗಿಸಿ ರಾಮ ಸೀತೆಯರಿಬ್ಬರು ಅಯೋಧ್ಯೆಗೆ ಮರಳ್ತಾರಂತೆ ಸ್ನೇಹಿತರೆ. ಒಂದು ದಿವಸ ಸೀತಾದೇವಿಯು ಸ್ನಾನ ಮುಗಿಸಿ ಬಂದು ತಯಾರಾಗ್ತಾ ಇರ್ತಾರಂತೆ ಸ್ನೇಹಿತರೆ. ಆವಾಗ ಸೀತಾಮಾತೆಯು ಒಂದು ಚೂರು ಸಿಂಧೂರವನ್ನು ತಗೊಂಡು ತಮ್ಮ ಹಣೆಯ ಮೇಲೆ ಧರಿಸಿಕೊಳ್ಳುವುದನ್ನು ಹನುಮಂತ ಸ್ವಾಮಿ ನೋಡ್ತಾರಂತೆ ಸ್ನೇಹಿತರೆ. ಇದನ್ನು ಪ್ರತಿನಿತ್ಯ ಗಮನಿಸ್ತಿರ್ತಾರಂತೆ ಆಂಜನೇಯ ಸ್ವಾಮಿ. ಏನೋ ಕುತೂಹಲದಿಂದ ಒಂದು ಸಲ ಸೀತಾದೇವಿಗೆ ಕೇಳ್ತಾರಂತೆ, ಅಮ್ಮ ಮಾತೆ, ಯಾಕೆ ನೀವು ಈ ಸಿಂಧೂರವನ್ನು ಹಣೆಗೆ ಧರಿಸ್ತೀರಿ ಅಂತ ಸೀತಾಮಾತೆಯನ್ನು ಕೇಳ್ತಾರಂತೆ ಆಂಜನೇಯ ಸ್ವಾಮಿ. ಆಗ ನಮ್ಮ ಸೀತಾಮಾತೆ ಹೇಳ್ತಾರಂತೆ, ಈ ಸಿಂಧೂರವನ್ನು ನನ್ನ ಹಣೆಗೆ ಧರಿಸುವುದರಿಂದ ಪ್ರಭು ಶ್ರೀರಾಮರ ಆಯಸ್ಸು ಮತ್ತು ಆರೋಗ್ಯ ಹೆಚ್ಚಾಗ್ತದೆ. ಹಾಗಾಗಿ ನಾನು ಈ ಸಿಂಧೂರವನ್ನು ದಿವಸ ನನ್ನ ಹಣೆಯಲ್ಲಿ ಧರಿಸ್ತೇನೆ ಅಂತ ಹೇಳ್ತಾರಂತೆ ಸ್ನೇಹಿತರೆ ಆಂಜನೇಯ ಸ್ವಾಮಿಗೆ. ಈ ಸುದ್ದಿಯನ್ನು ಕೇಳಿದ ಆಂಜನೇಯ ಸ್ವಾಮಿಗೆ ಬಹಳ ಖುಷಿಯಾಗ್ತದಂತೆ. ಹಾಗೂ ಆಂಜನೇಯ ಸ್ವಾಮಿ ಈ ಸಿಂಧೂರವನ್ನು ತನ್ನ ಮೈಗೆಲ್ಲ ಹಚ್ಚಿಕೊಳ್ತಾರಂತೆ ಸ್ನೇಹಿತರೆ. ಇದಕ್ಕೆ ಅನಿಸುತ್ತೆ ರಾಮನ ಬಂಟ ಹನುಮಂತ ಅಂತ ಹೇಳಿ ಸ್ನೇಹಿತರೆ. ಇದರಲ್ಲಿ ಹನುಮಂತನ ಭಕ್ತಿ ರಾಮನ ಬಗ್ಗೆ ಎಷ್ಟಿದೆ ಅಂತ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ. ಇನ್ನು ಈ ಕಡೆ ಪ್ರಭು ಶ್ರೀರಾಮಚಂದ್ರರು ಆಂಜನೇಯ ಸ್ವಾಮಿಯನ್ನು ನೋಡ್ತಾರಂತೆ ಈ ಅವತಾರದಲ್ಲಿ. ಕೂಡಲೇ ಕೇಳ್ತಾರಂತೆ ಸ್ನೇಹಿತರೆ, ಯಾಕೆ ನೀನು ಈ ಸಿಂಧೂರವನ್ನು ನಿನ್ನ ಮೈಗೆಲ್ಲ ಹಚ್ಚಿಕೊಂಡಿದ್ದೀಯಾ ಅಂತ ಆಂಜನೇಯ ಸ್ವಾಮಿಯನ್ನು ಕೇಳ್ತಾರಂತೆ. ಆಗ ಆಂಜನೇಯ ಸ್ವಾಮಿ ಹೇಳ್ತಾರಂತೆ, ಸೀತಾಮಾತೆಯು ಒಂದು ಚೂರು ಸಿಂಧೂರವನ್ನು ತಮ್ಮ ಹಣೆಗೆ ದಿನನಿತ್ಯ ಧರಿಸ್ತಾರೆ, ಇದರಿಂದ ನಿಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಈ ಸಿಂಧೂರವನ್ನು ನನ್ನ ಮೈಗೆಲ್ಲ ಹಚ್ಚಿಕೊಳ್ಳುತ್ತೇನೆ. ಇದರಿಂದ ನನ್ನ ರಾಮನಿಗೆ ಯಾವಾಗಲೂ ಒಳ್ಳೆಯದು ಹಾಗೂ ಚೆನ್ನಾಗಿರುವ ಹಾಗೆ ಆಗಬೇಕು ಅಂತ ಹೇಳ್ತಾರಂತೆ ಸ್ನೇಹಿತರೆ ಆಂಜನೇಯ ಸ್ವಾಮಿ. ಇನ್ನು ಈ ಮಾತನ್ನು ಕೇಳಿ ರಾಮನಿಗೆ ಮನಸ್ಸು ತುಂಬಿ ಬರ್ತದೆ ಹಾಗೂ ಸಂತೋಷ ಆಗ್ತದಂತೆ ಸ್ನೇಹಿತರೆ. ಇನ್ನು ಈ ಸ್ವರೂಪದಲ್ಲಿ ಈ ಸಿಂಧೂರದ ಅಲಂಕಾರದಲ್ಲಿ ಹನುಮಂತ ದೇವರನ್ನು ಅಥವಾ ಆಂಜನೇಯ ಸ್ವಾಮಿಯನ್ನು ಯಾರು ಪೂಜೆ ಮಾಡ್ತಾರೋ ಅವರು ನನಗೆ ಪ್ರೀತಿ ಪಾತ್ರರಾಗ್ತಾರೆ ಹಾಗೂ ಅವರ ಎಲ್ಲ ಕೋರಿಕೆ ಆಸೆಗಳನ್ನು ನಾನು ಈಡೇರಿಸ್ತೇನೆ ಅಂತ ಪ್ರಭು ಶ್ರೀರಾಮಚಂದ್ರರು ವರ ಕೊಡ್ತಾರಂತೆ ಸ್ನೇಹಿತರೆ. ಆದ್ದರಿಂದ ಹನುಮಂತನಿಗೆ ಈ ಸಿಂಧೂರದ ಅಲಂಕಾರ ಮಾಡುವುದು ರೂಢಿಯಾಯಿತು ಅಂತ ಹೇಳ್ತಾರೆ ಸ್ನೇಹಿತರೆ. ಇದಿಷ್ಟು ರಾಮಾಯಣದ ಒಂದು ಪ್ರಸಂಗ ಸ್ನೇಹಿತರೆ. ಇದರಿಂದ ನಾವೇನು ತಿಳಿದುಕೊಳ್ಬೋದಂದರೆ ಹನುಮಂತನ ಭಕ್ತಿ ಎಷ್ಟಿದೆ ಪ್ರಭು ಶ್ರೀರಾಮಚಂದ್ರರ ಬಗ್ಗೆ ಅಂತ ತಿಳಿದುಕೊಳ್ಬೋದು ಸ್ನೇಹಿತರೆ. ಜೈ ಶ್ರೀರಾಮ್. ಥ್ಯಾಂಕ್ ಯು.